ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ವಿದುರನ ಮೂಲಕ ಧೃತರಾಷ್ಟ್ರನಿಗೆ ನೀತಿಯ ಉಪದೇಶ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಧೃತರಾಷ್ಟ್ರನಿಗೆ ಯಾವಾಗ ಸಂಜಯ ಬಂದು ಹೇಳ್ತಾನೋ, ಯುಧಿಷ್ಠಿರ ನಿಮ್ಮ ಯೋಗಕ್ಷೇಮವನ್ನೆಲ್ಲ ಕೇಳ್ದ, ಮತ್ತೆ ನೀವು ಹೇಗಿದ್ದೀರಾ ಅಂತ ಕೂಡ ಕೇಳ್ಕೊಂಡ ಅಂತೆಲ್ಲ ಹೇಳ್ತಾನೆ. ಮತ್ತೆ ಇವತ್ತು ನನಗೆ ದಣಿವಾಗೋಗಿದೆ, ಸೊ ಅದಕ್ಕೆ ನಾಳೆ ಸಭೆಯಲ್ಲಿ ಬಂದು ಎಲ್ಲ ಕೌರವರ ಮುಂದೆ ನಾನು ನನ್ನ ಮಾತನ್ನ ಹೇಳ್ತೀನಿ. ಯುಧಿಷ್ಠಿರ ನಿಮಗೆಲ್ಲ ಏನು ಮೆಸೇಜ್ ಕೊಟ್ಟಿದ್ದಾನೋ ಆ ವಿಷಯವನ್ನ ನಾನು ನಾಳೆ ಸಭೆಯಲ್ಲಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಆಮೇಲೆ ಅವನು ವಿಶ್ರಾಂತಿ ತಗೊಳ್ಳೋದಕ್ಕೋಸ್ಕರ ಅವನು ಹೊರಟೋಗ್ತಾನೆ. ಆಮೇಲೆ ಧೃತರಾಷ್ಟ್ರ ಏನು ಮಾಡ್ತಾನೆ, ವಿದುರನನ್ನ ನೋಡಬೇಕು, ನನ್ನ ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ದ್ವಾರಪಾಲಕರಿಗೆ ಹೇಳಿದಾಗ ಹೋಗಿ ವಿದುರನನ್ನ ಕರ್ಕೊಂಡು ಬರ್ತಾರೆ. ಈಗ ವಿದುರನ ಮುಂದೆ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯ ಪಾಂಡವರ ಹತ್ರ ಹೋಗಿದ್ನಲ್ಲ, ಅವನು ವಾಪಸ್ ಬಂದಿದ್ದಾನೆ, ಅವನು ಇನ್ನೂ ಏನು ಹೇಳಿಲ್ಲ, ನಾಳೆ ಸಭೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಆದರೆ ನನಗೆ ಅವನು ಏನು ಹೇಳಲಿಲ್ವಲ್ಲ, ನಾಳೆ ಏನು ಹೇಳ್ತಾನೋ ಏನೋ ಅಂತಂದ್ಬಿಟ್ಟು ನನಗೆ ಮೈಯೆಲ್ಲ ನಡುಗ್ತಾ ಇದೆ, ಹೆಂಗೆಂಗೋ ಆಗ್ತಾ ಇದೆ, ನಂಗೆ ನಿದ್ರೆ ಬರ್ತಾ ಇಲ್ಲ. ಆಮೇಲೆ ನನಗೆ ಒಳ್ಳೆಯದಾಗುವಂಥ ಏನಾದರೂ ಮಾತುಗಳನ್ನು ನೀನು ಹೇಳಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸೊ ಅದಕ್ಕೋಸ್ಕರ ನೀನು ನನಗೇನಾದರೂ ಹೇಳು. ಅಂದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಸಿಗ್ತಾ ಇಲ್ಲ, ಅವ್ನು ನಾಳೆ ಏನು ಹೇಳ್ತಾನೋ ಏನೋ ಅಂತಂದ್ಬಿಟ್ಟು ಅನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ವಿದುರ ಹೇಳ್ತಾನೆ, ಯಾರಿಗೆ ಬಲಶಾಲಿಯ ಜೊತೆ ವಿರೋಧವಾಗಿ ಹೋಗಿರುತ್ತೋ, ಅಂದರೆ ಅವನೇ ಶತ್ರು ಆಗ್ಬಿಟ್ಟಿರ್ತಾನೋ, ಬಲಶಾಲಿ ಶತ್ರು ಆದಾಗ ಅಂತಹ ಸಾಧನಹೀನ ದುರ್ಲಭ ಮನುಷ್ಯನಿಗೆ, ಅಂದರೆ ಯಾರು ಸಾಧನೆ ಮಾಡದೆ ಬರೀ ಮಾತುಕತೆ ಹಿಂಗೇ ಇರ್ತಾನೋ, ಅವನು ಯಾರಾದರೂ ಒಬ್ಬ ತುಂಬ ಬಲಶಾಲಿಯಾಗಿರ್ತಾನಲ್ಲ, ಅವನ ವಿರೋಧವನ್ನು ಕಟ್ಕೊಂಡ್ಬಿಟ್ಟಿದ್ರೆ ಅಂಥ ಮನುಷ್ಯನಿಗೆ, ಆಮೇಲೆ ಯಾರ ಹತ್ರ ಎಲ್ಲವೂ ಕೂಡ ಅಪಹರಣವಾಗೋಗಿರತ್ತೋ, ಅಂದರೆ ತನ್ನ ಹತ್ರ ಇರುವಂಥ ಎಲ್ಲವನ್ನು ಕೂಡ ದೋಚ್ಕೊಂಡು ಹೊಟ್ಟೋಗಿರ್ತಾರೋ ಅವನಿಗೆ, ಮತ್ತು ಕಾಮುಕನಿಗೆ, ಯಾರು ಕಾಮದಲ್ಲಿ ತುಂಬ ಆಸಕ್ತಿ ಇಟ್ಕೊಂಡಿರ್ತಾನಲ್ಲ ಅವನಿಗೆ, ಮತ್ತು ಕಳ್ಳನಿಗೆ, ಇಷ್ಟು ಜನಕ್ಕೂ ಕೂಡ ರಾತ್ರಿಯಲ್ಲಿ ಎಚ್ಚರ ಇರುವಂಥ ರೋಗ ಇರುತ್ತೆ. ಅವರಿಗೆ ನಿದ್ದೆ ಬರೋದಿಲ್ಲ, ರಾತ್ರಿ ಇಡೀ ಮಲಗೋದಿಲ್ಲ ಅವರು. ಈಗ ಈ ನಾಲ್ಕನ್ನು ಕೂಡ ಒಂದು ನಿಮಿಷ ನಾವು ಕೂತ್ಕೊಂಡು ಯೋಚನೆ ಮಾಡಬೇಕು. ತುಂಬ ಬಲಶಾಲಿಯಾಗಿರ್ತಾನಲ್ಲ, ಅವನು ವಿರೋಧ ಕಟ್ಕೊಂಡ್ರೆ ಅವನಿಗೆ ಯಾವಾಗಲೂ ಅವನಿಗೆ ಭಯ ಇರುತ್ತೆ, ಅವನಿಗೆ ತನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂತ ಗೊತ್ತಿರುತ್ತಲ್ವ, ಅದಕ್ಕೆ ಅವನಿಗೆ ನಿದ್ದೆ ಎಲ್ಲಿಂದ ಬರುತ್ತೆ? ಸೊ ಅದು ಬರೋದಿಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು, ಎಕ್ಸಾಂಪಲ್ ಎಲ್ಲೆಲ್ಲಿಂದ ಸಿಗುತ್ತೆ ಅಂತ. ಆ ಎಕ್ಸಾಂಪಲ್ಗಳನ್ನು ನೆನೆಸ್ಕೊಂಡಾಗ ನಮಗದು ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಇರೋದು ಎಲ್ಲವನ್ನ ಯಾರಾದರೂ ದೋಚ್ಕೊಂಡು ಹೋಗಿದ್ರೆ ನಿದ್ದೆ ಎಲ್ಲಿಂದ ಬರುತ್ತೆ? ಇನ್ನು ಕಾಮುಕನಿಗೆ ಕಾಮಾಸಕ್ತಿ ಇರೋದ್ರಿಂದ ಆ ಕಾಮನೆಯನ್ನು ನಾನು ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದರಲ್ಲೇ ಅವನ ಮನಸ್ಸಿರುತ್ತೆ ಹೊರತು ಅವನಿಗೆ ನಿದ್ದೆ ಬರಲ್ಲ. ಇನ್ನು ಕಳ್ಳ ರಾತ್ರಿ ಹೊತ್ತು ಅವನಿಗೆ ಎದ್ದಿರಲೇಬೇಕು, ಅವನಿಗೆ ನಿದ್ದೆ ಬರೋದೇ ಇಲ್ಲ, ಅವನಿಗೆ ರಾತ್ರಿ ಹೊತ್ತೆ ತಾನೇ ಅವನು ಕಳ್ತನ ಮಾಡೋದು, ಸೊ ಅದಕ್ಕೋಸ್ಕರ ಅವನಿಗೂ ಕೂಡ ನಿದ್ದೆ ಬರೋದಿಲ್ಲ. ಈ ರೀತಿ ಅವರಿಗೆ ರಾತ್ರಿಯಲ್ಲಿ ಎಚ್ಚರ ಇರುವಂಥ ರೋಗ ಇರುತ್ತೆ. ನರೇಂದ್ರನೇ, ಅಂದರೆ ಇಲ್ಲಿ ರಾಜನನ್ನ, ಈ ಭೂಮಿಯ ಒಡೆಯ ಅಲ್ವಾ, ಅದಕ್ಕೋಸ್ಕರ ನರೇಂದ್ರ ಅಂತ ಕರಿತಾ ಇದ್ದಾರೆ. ನರೇಂದ್ರನೇ, ನಿಮಗೂ ಏನಾದರೂ ಈ ಮಹಾನ್ ದೋಷಗಳ ಜೊತೆ ಸಂಪರ್ಕ ಆಗಿಲ್ಲ ತಾನೇ? ಅಂದರೆ ನಿಮಗೇನಾದರೂ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಸಂಪರ್ಕ ಆಗಿದೆಯಾ? ಯಾಕೆ ಅಂತಂದರೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅಂತಂದ್ಬಿಟ್ಟು ಕೇಳ್ತಾನೆ. ನೀವೇನಾದರೂ ಬೇರೆಯವರ ಸಂಪತ್ತಿನ ಲೋಭದಿಂದ ಏನಾದರೂ ಕಷ್ಟವನ್ನು ಪಡ್ತಾ ಇಲ್ಲ ತಾನೇ? ನೋಡಿ, ಇಲ್ಲಿ ವಿದುರನಿಗೆ ಗೊತ್ತಿದೆ, ಅವನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ಬೇರೆಯವರ ಸಂಪತ್ತು ಮೇಲೆ ಏನಾದರೂ ನೀವು ಆಸೆ ಪಟ್ಟಿದ್ದೀರಾ? ಆಸೆ ಅಂದರೆ ಅದಕ್ಕಿಂತ ಹೆಚ್ಚಿನದು ಲೋಭ. ಲೋಭ ಅಂತಂದರೆ ನನ್ನ ಹತ್ರ ಇರೋದಕ್ಕಿಂತ ಹೆಚ್ಚಾಗಿ ಬೇಕು, ಬೇರೆಯವರ ಸಂಪತ್ತು ಕೂಡ ನನ್ನ ಹತ್ರನೇ ಇರಬೇಕು, ನಾನೇ ಅದಕ್ಕೆ ಒಡೆಯ ಆಗಿರಬೇಕು ಅಂತ ಯೋಚನೆ ಮಾಡ್ತಾರಲ್ಲ, ಅಂಥದ್ದನ್ನು ಲೋಭ ಅಂತ ಕರೆಯೋದು. ಸೊ ನಿಮಗೇನಾದರೂ ಬೇರೆಯವರ ಸಂಪತ್ತಿನ ಮೇಲೆ ಲೋಭ ಏನಾದರೂ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ನಾನು ನಿನ್ನ ಧರ್ಮಯುಕ್ತ ಮತ್ತು ಕಲ್ಯಾಣಕಾರಿಯಾದಂತಹ ಸುಂದರವಾದಂತಹ ವಚನಗಳನ್ನು ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ರಾಜರ್ಷಿ ವಂಶದಲ್ಲಿ ಕೇವಲ ನೀನು ಮಾತ್ರ ವಿದ್ವಾಂಸರ ಮಾನನೀಯನಾಗಿದೆಯಾ. ಅಂದರೆ ಆ ಒಂದು ರಾಜ್ಯದಲ್ಲಿ ಎಷ್ಟೋ ವಿದ್ವಾಂಸರಿದ್ದಾರೆ, ಅವರು ಎಲ್ಲರೂ, ಅಂದರೆ ವಿದ್ವಾಂಸರು ಅಂತಂದ್ರೆ ಎಲ್ಲ ತಿಳುವಳಿಕೆ ಇರೋರು, ನಮ್ಮ ಧರ್ಮಗ್ರಂಥಗಳಾಗಿರ್ಬೋದು ಏನೇನಿದೆಯೋ ಎಲ್ಲವನ್ನ ತಿಳ್ಕೊಂಡಿರ್ತಾರಲ್ಲ ಅಂಥವ್ರನ್ನ ವಿದ್ವಾಂಸರು ಅಂತ ಹೇಳ್ತೀವಿ. ಅಂಥವರೇ ಗೌರವ ಕೊಡುವಂಥ ವ್ಯಕ್ತಿ ನೀನು ಅಂತಂದರೆ ನೀನು ಎಷ್ಟು ಬುದ್ಧಿವಂತ, ಎಷ್ಟು ಜ್ಞಾನವಂತ ಅನ್ನೋದು ನನಗೆ ಗೊತ್ತಿದೆ.
ಅಂದರೆ ಬೇರೆ ವಿದ್ವಾಂಸರನ್ನೇ ಕರೆದುಬಿಟ್ಟು ನಾನು ಕೇಳ್ಬೋದಾಗಿತ್ತು, ಆದರೆ ಅಂತಹ ವಿದ್ವಾಂಸರೇ ಮೆಚ್ಕೊಳ್ಳುವಂಥವನು ನೀನು. ಸೊ ಅದಕ್ಕೆ ನಿನ್ನಿಂದ ನಾನು ಒಂದೆರಡು ಧರ್ಮಯುಕ್ತವಾದಂತಹ ಮಾತುಗಳು ಮತ್ತು ಕಲ್ಯಾಣಕಾರಿಯಾದಂತಹ ಅಂದರೆ ಒಳ್ಳೆಯದಾಗುವಂತಹ ಕೆಲವೊಂದು ವಿಷಯಗಳನ್ನು ನಿನ್ನಿಂದ ಕೇಳಿ ನಾನು ತಿಳ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ನೋಡಿ, ಧೃತರಾಷ್ಟ್ರನಿಗೆ ಭಯ ಬಂದ್ಬಿಟ್ಟಿದೆ ಈಗ. ಏನೇ ಹೇಳ್ಬಿಡ್ತಾರೋ, ಯುದ್ಧ ಎಲ್ಲಿ ನಡೆದ್ಬಿಡುತ್ತೋ, ಅಥವಾ ಪಾಂಡವರು ಎಷ್ಟು ಕೋಪ ಮಾಡ್ಕೊಂಡಿದ್ದಾರೋ, ನನ್ನ ಮಕ್ಕಳನ್ನೆಲ್ಲ ನಾಶ ಮಾಡಿಬಿಡ್ತಾನೋ, ಏನೇನೋ ಅವ್ನ ಮನಸ್ಸಲ್ಲಿ ಬರ್ತಾ ಇದೆ. ಆದರೂ ಕೂಡ ಅದನ್ನೆಲ್ಲ ತೋರಿಸ್ಕೊಳ್ತಾ ಇಲ್ಲ ಅವನು. ಆದರೆ ವಿದುರನಿಗೆ ಗೊತ್ತಾಗ್ತಾ ಇದೆ, ಅವನಿಗೆ ಪಾಂಡವರ ಸಂಪತ್ತನ್ನು ಇವನೇ ಇಟ್ಕೋಬೇಕು ಅಂದರೆ ಏನು, ತನ್ನ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ, ಪಾಂಡವರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವ್ರಿಗೇನೋ ಮೋಸ ಮಾಡಬೇಕು ಅಂತಿದ್ದಾನೆ. ಯಾಕಂದರೆ ಯಾವಾಗ ನಾವು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀವೋ ಆಗಲೇ ನಮ್ಮಲ್ಲಿ ಭಯ, ಅದು ಇದು ಅನ್ನೋದೆಲ್ಲ ಬರೋದು, ಯೋಚನೆಗಳು ಅದೆಲ್ಲ. ಯಾರು ಧರ್ಮದ ರೀತಿಯಲ್ಲಿ ಸತ್ಯವಾಗಿ ನಡ್ಕೊಳ್ತಾರೋ ಅವರಿಗೆ ಈ ರೀತಿಯ ಒಂದು ಮನಸ್ಥಿತಿ ಇರೋದಿಲ್ಲ. ಸೊ ಅದಕ್ಕೆ ಇವನು ಡೌಟ್ ಬಂದು ಕೇಳ್ತಾನೆ, ನೀವೇನಾದರೂ ಬೇರೆಯವರ ಸಂಪತ್ತನ್ನು ಲೋಭದಿಂದ ಪಡಿಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ, ಅಥವಾ ಆ ಲೋಭ ಇರೋದ್ರಿಂದ ನಿಮಗೆ ಒಳಗಡೆ ಕಷ್ಟ ಅಂತ ಅನ್ನಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಇವನು ಹೇಳ್ತಾನೆ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ನಾನು ಕೆಲವೊಂದು ಧರ್ಮಯುಕ್ತವಾದಂಥ ಮಾತುಗಳು ಮತ್ತು ವಿದ್ವಾಂಸರೇ ನಿನ್ನನ್ನು ಗೌರವಿಸ್ತಾರೆ ಅಂತ ಒಬ್ಬ ಮನುಷ್ಯ ನೀನು, ನಿನ್ನಿಂದ ನಾನು ಅದನ್ನು ಕೇಳಬೇಕು ಅಂತ ನಿನ್ನನ್ನು ಕರೆದಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.